ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಭಾರತದ ರಾಜಕೀಯ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಿಸುವಂಥ ಯಾರೂ ಊಹಿಸದ ಅಚ್ಚರಿಯ ಫಲಿತಾಂಶಗಳು ಈ ಬಾರಿ ಬಂದಿವೆ. ಒಂದೆಡೆ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಮ್ಯಾಜಿಕ್ ಮಾಡಿದ್ರೆ, ಇನ್ನೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಕ್ಷರಶಃ ಭೂಕಂಪ ಸೃಷ್ಟಿಸಿದೆ. ಇತ್ತ ಕೇರಳದಲ್ಲಿ ಜನ ಕೈ ಹಿಡಿದಿದ್ದು ಅಸ್ಸಾಂನಲ್ಲಿ ಕಮಲಕ್ಕೆ ಜೈ ಎಂದಿದ್ದಾರೆ. ಹೌದು ಸ್ನೇಹಿತರೆ, ಈ ಬಾರಿಯ ಚುನಾವಣೆ ಫಲಿತಾಂಶ ಬಹಳ ರೋಚಕವಾಗಿದೆ. 60 ವರ್ಷಗಳ ದ್ರಾವಿಡ ರಾಜಕಾರಣವನ್ನ ಒಬ್ಬ ಸಿನಿಮಾ ನಟ ಉಡೀಸ್ ಮಾಡಿದ್ದು ಹೇಗೆ? ಮಮತಾ ಬ್ಯಾನರ್ಜಿಯ 15 ವರ್ಷಗಳ ಭದ್ರಕೋಟೆಯನ್ನ ಮೋದಿ ಪಡೆ ಛಿದ್ರ ಮಾಡಿದ್ದು ಹೇಗೆ? ಕೇರಳದಲ್ಲಿ ಕಮ್ಯುನಿಸ್ಟರ ಕತೆ ಏನಾಯ್ತು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತಮಿಳುನಾಡು ರಾಜಕಾರಣಕ್ಕೆ ದಳಪತಿ ವಿಜಯ್ ಬ್ಲಾಕ್ ಬಸ್ಟರ್ ಎಂಟ್ರಿ. ಸ್ನೇಹಿತರೆ, ತಮಿಳುನಾಡು ರಾಜಕೀಯ ಅಂದರೆ ಅಲ್ಲಿ ಡಿಎಂಕೆ ಅಥವಾ ಎಐಎಡಿಎಂಕೆ ಮಾತ್ರ ಅನ್ನೋ ಕಾಲ ಇತ್ತು. ಕಳೆದ 6 ದಶಕಗಳಿಂದ ರಾಜ್ಯದಲ್ಲಿ ಈ 2 ಪಕ್ಷಗಳದ್ದೇ ಕಾರುಬಾರು. ಆದರೆ ಈ ಬಾರಿ ಎಲ್ಲವೂ ತಲೆ ಕೆಳಗಾಗಿದೆ. ಸಕ್ರಿಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಟ ವಿಜಯ್ ಅವರ ತಮಿಳಿಗ ವೇಟ್ರೆ ಕಳಗಂ ಅಥವಾ ಟಿವಿಕೆ ಪಕ್ಷ ತನ್ನ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಜಯಬೇರಿ ಬಾರಿಸಿದೆ. ವಿಜಯ್ ಗೆಲುವಿಗೆ ಅಸಲಿ ಕಾರಣ ಏನ್ ಗೊತ್ತಾ? ಯುವ ಜನತೆ ಮತ್ತು ಮಹಿಳಾ ಮತದಾರರು. ಹೌದು, ಡಿಎಂಕೆ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಂದ ರೋಸಿ ಹೋಗಿದ್ದ ಜನತೆಗೆ ವಿಜಯ್ ಒಂದು ತಾಜಾ ಭರವಸೆಯಾಗಿ ಕಂಡಿದ್ರು. ಎನ್.ಟಿ. ರಾಮರಾವ್ ಅವರಂತೆ ಸಿನಿಮಾದಿಂದ ಬಂದು ಜಾತಿ ರಾಜಕಾರಣ ಮಾಡದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋದ ವಿಜಯ್ ಎಫೆಕ್ಟ್ ಕೂಡ ವರ್ಕೌಟ್ ಆಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವತಃ ಸಿಎಂ ಎಂ.ಕೆ. ಸ್ಟಾಲಿನ್ ಅವರೇ ಹೆಸರೇ ಕೇಳದ ಟಿವಿಕೆ ಅಭ್ಯರ್ಥಿ ಎದುರು ಸೋಲು ಕಂಡಿದ್ದಾರೆ. ಅಷ್ಟೇ ಅಲ್ಲ, ಕಾಲ್ತುಳಿತ, ವಿಚ್ಛೇದನ ವಿವಾದ, ಅಫೇರ್, ರಜನಿ ಅಭಿಮಾನಿಗಳ ಕೆಂಗಣ್ಣಿನ ನಡುವೆಯೂ ವಿಜಯ್ ಗೆಲುವಿನ ನಗೆ ಬೀರಿದ್ದಾರೆ. ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. 234 ಸೀಟುಗಳ ವಿಧಾನಸಭೆಯಲ್ಲಿ ಟಿವಿಕೆ ಪಕ್ಷ ಸುಮಾರು 107 ಸೀಟುಗಳಲ್ಲಿ ಗೆಲುವು ಸಾಧಿಸಿದ್ದು, ಮ್ಯಾಜಿಕ್ ನಂಬರ್ 118 ತಲುಪಲು ಕೆಲವೇ ಸೀಟುಗಳ ಕೊರತೆ ಇದೆ. ಹೀಗಾಗಿ ಸರ್ಕಾರ ರಚಿಸಲು ವಿಜಯ್ ಕಾಂಗ್ರೆಸ್, ಸಿಪಿಐನಂತ ಸಣ್ಣ ಪಕ್ಷಗಳ ಬೆಂಬಲ ಪಡಿತಾರ ಅಥವಾ ಎಐಎಡಿಎಂಕೆ ಜೊತೆಗೆ ಕೈ ಜೋಡಿಸ್ತಾರ ಅನ್ನೋ ಕುತೂಹಲ ಉಳ್ಕೊಂಡಿದೆ. ಆದ್ರೆ ಏನೇ ಆಗ್ಲಿ, ತಮಿಳುನಾಡಿಗೆ ಈಗ ವಿಜಯ್ ಅವರೇ ಟಾಪ್ ಸೂಪರ್ ಸ್ಟಾರ್ ಸಿಎಂ. ದೀದಿ ಕೋಟೆಯಲ್ಲಿ ಬಿಜೆಪಿ ಭೂಕಂಪ, ಬಂಗಾಳದಲ್ಲಿ ಅರಳಿದ ಕಮಲ. ಇನ್ನು ಪೂರ್ವ ಭಾರತದ ಕಡೆಗೆ ಬರೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇತಿಹಾಸವನ್ನೇ ಸೃಷ್ಟಿಸಿದೆ. 34 ವರ್ಷಗಳ ಎಡಪಕ್ಷಗಳ ಆಡಳಿತ, ಆನಂತರ 15 ವರ್ಷಗಳ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಆಡಳಿತಕ್ಕೆ ಬಂಗಾಳದ ಜನ ಬ್ರೇಕ್ ಹಾಕಿದ್ದಾರೆ. 294 ಸೀಟುಗಳ ಪೈಕಿ ಬಿಜೆಪಿ ಬರೋಬ್ಬರಿ 200ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಬುಟ್ಟಿಗೆ ಹಾಕೊಂಡಿದೆ. ಈ ಮೂಲಕ ಬಂಗಾಳದಲ್ಲಿ ಮೊದಲ ಬಾರಿಗೆ ಅಧಿಕಾರ ಹಿಡಿಯೋದಿಕ್ಕೆ ಸಜ್ಜಾಗಿದೆ. ಮಮತಾ ಸೋಲಿಗೆ ಮುಖ್ಯ ಕಾರಣ ಆರ್ಜಿಕರ್ ಪ್ರಕರಣ, ಸಂದೇಶ್ ಖಾಲಿ ಘಟನೆ ಮತ್ತು ಮಿತಿಮೀರಿದ ಭ್ರಷ್ಟಾಚಾರ. ವಿಶೇಷ ಅಂದ್ರೆ ದೀದಿಯ ಕಟ್ಟ ವೋಟ್ ಬ್ಯಾಂಕ್ ಆಗಿದ್ದ ಮಹಿಳಾ ಮತದಾರರು ಈ ಬಾರಿ ಬಿಜೆಪಿಗೆ ಜೈ ಎಂದಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲೂ ಬಿಜೆಪಿ ಲಾಭ ಮಾಡಿಕೊಂಡಿದೆ. ಹೇಗಂತೀರಾ? ಅಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಟಿಎಂಸಿ, ಕಾಂಗ್ರೆಸ್, ಎಡಪಕ್ಷ ಮತ್ತು ಐಎಸ್ಎಫ್ ಸೇರಿ ಹಲವು ಪಕ್ಷಗಳ ನಡುವೆ ಹಂಚಿ ಹೋಗಿದೆ. ಹೀಗೆ ಮುಸ್ಲಿಂ ಮತಗಳು ಡಿವೈಡ್ ಆದಾಗ ಹಿಂದೂ ಮತಗಳ ಒಗ್ಗೂಡುವಿಕೆಯಿಂದ ಬಿಜೆಪಿ ಸುಲಭವಾಗಿ ಗೆದ್ದು ಬೀಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ರಣತಂತ್ರ ಹಾಗೂ ಆರ್ಎಸ್ಎಸ್ನ ತಳಮಟ್ಟದ ಕೆಲಸ ಕಮಲ ಅರಳುವಂತೆ ಮಾಡಿದೆ. ಕೇರಳದಲ್ಲಿ ಮತ್ತೆ ಕೈ ಕಮಾಲ್, ಕಮ್ಯುನಿಸ್ಟ್ ಮುಕ್ತವಾದ ಭಾರತ. ನಮ್ಮ ನೆರೆಯ ರಾಜ್ಯ ಕೇರಳದ ವಿಚಾರಕ್ಕೆ ಬಂದ್ರೆ, ಅಲ್ಲಿನ ಜನ ತಮ್ಮ ಹಳೆಯ ಸಂಪ್ರದಾಯವನ್ನ ಮುಂದುವರಿಸಿದ್ದಾರೆ. ಸತತ 10 ವರ್ಷಗಳ ಪಿಣರಾಯಿ ವಿಜಯನ್ ಆಡಳಿತದಿಂದ ಬೇಸತ್ತಿದ್ದ ಜನ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಭರ್ಜರಿ ಮಣೆ ಹಾಕಿದ್ದಾರೆ. 140 ಸೀಟ್ಗಳಲ್ಲಿ 100ಕ್ಕೂ ಹೆಚ್ಚು ಕಡೆ ಗೆದ್ದಿರುವ ಕಾಂಗ್ರೆಸ್ ಮೈತ್ರಿಕೂಟ ಭರ್ಜರಿ ಕಂಬ್ಯಾಕ್ ಮಾಡಿದೆ. ಇದರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಪಕ್ಕಾ ಪ್ಲಾನ್ ಇತ್ತು. ಟಿಕೆಟ್ ಹಂಚಿಕೆಯಲ್ಲಿ ಯುವಕರಿಗೆ ಅವಕಾಶ ಕೊಟ್ಟಿದ್ದು, ಹಾಲಿ ಎಂಪಿಗಳಿಗೆ ಟಿಕೆಟ್ ನಿರಾಕರಿಸಿದ್ದು ಮತ್ತು ಬಂಡಾಯ ನಾಯಕರನ್ನ ಮನೆಗೆ ಹೋಗಿ ಮನವೊಲಿಸಿದ ಕೆಸಿ ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಅವರ ಶ್ರಮ ವರ್ಕೌಟ್ ಆಗಿದೆ. ಇದರೊಂದಿಗೆ ಇಡೀ ಭಾರತದಲ್ಲಿ ಎಡಪಕ್ಷಗಳ ಆಡಳಿತವಿದ್ದ ಏಕೈಕ ರಾಜ್ಯ ಕೇರಳವು ಈಗ ಕಮ್ಯುನಿಸ್ಟ್ ಮುಕ್ತವಾಗಿದೆ. ಇಲ್ಲೀಗ ಸಿಎಂ ಯಾರು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇನ್ನೊಂದು ಕಡೆ ಇದೇ ಮೊದಲ ಬಾರಿಗೆ ಕೇರಳಂನಲ್ಲಿ ಬಿಜೆಪಿ 3 ಸ್ಥಾನ ಗೆದ್ದಿದೆ. ಈ ಹಿಂದೆ 2016ರಲ್ಲಿ ಮೊದಲ ಬಾರಿಗೆ ಖಾತೆ ತೆರೆದಿದ್ದ ಕಮಲ ಪಕ್ಷ ಈಗ ಕೇರಳದಲ್ಲಿ ಬೇರು ಬಿಡೋದಿಕ್ಕೆ ಆರಂಭಿಸಿದೆ.
ಅಸ್ಸಾಂನಲ್ಲಿ ಹಿಮಂತ ಹ್ಯಾಟ್ರಿಕ್, ವಿಪಕ್ಷಗಳ ಕಥೆ ಏನು? ಇನ್ನು ಅಸ್ಸಾಂನಲ್ಲಿ ಆಡಳಿತ ವಿರೋಧಿ ಅಲೆ ಎಂಬ ಮಾತೇ ಸುಳ್ಳಾಗಿದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಜನಪ್ರಿಯತೆ ಎದುರು ವಿಪಕ್ಷಗಳು ಧೂಳಿಪಟಾಗಿದೆ. 126 ಸೀಟ್ಗಳ ಪೈಕಿ 100ಕ್ಕೂ ಹೆಚ್ಚು ಕಡೆ ಗೆಲುವು ಸಾಧಿಸಿರುವ ಎನ್ಡಿಎ ಸತತ 3ನೇ ಬಾರಿ ಅಧಿಕಾರ ಹಿಡಿತಿದೆ. ಇಲ್ಲಿ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಕೂಡ ಸೋಲಿನ ರುಚಿ ಕಂಡಿದ್ದಾರೆ. ಜೊತೆಗೆ ಪುದುಚೇರಿಯಲ್ಲೂ ಎನ್ಡಿಎ ಅಧಿಕಾರ ಉಳಿಸಿಕೊಂಡಿದೆ. ಸ್ನೇಹಿತರೆ, ಈ ಫಲಿತಾಂಶ ವಿಪಕ್ಷಗಳ ಇಂಡಿಯಾ ಬಣಕ್ಕೆ ಅಕ್ಷರಶಃ ನಡುಕ ಹುಟ್ಟಿಸಿದೆ. ಮಮತಾ ಬ್ಯಾನರ್ಜಿ, ಸ್ಟಾಲಿನ್, ಪಿಣರಾಯಿ ವಿಜಯನ್ ಅವರಂತ ಪ್ರಬಲ ನಾಯಕರು ಸೋತಿರೋದು ಭವಿಷ್ಯದಲ್ಲಿ ವಿಪಕ್ಷಗಳ ಅಸ್ತಿತ್ವಕ್ಕೆ ಪೆಟ್ಟು ಕೊಟ್ಟಿದೆ. ಆದರೆ ಈ ಸೋಲಿನ ನಡುವೆಯೂ ಕಾಂಗ್ರೆಸ್ ಪಕ್ಷ ಮಾತ್ರ ವಿಪಕ್ಷಗಳ ಏಕೈಕ ನಾಯಕನಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇತ್ತ ಬಿಜೆಪಿ ಉತ್ತರ ಪ್ರದೇಶ ಸೇರಿ ಮುಂದಿನ ವರ್ಷ ನಡೆಯುವ ಚುನಾವಣೆಗಳಿಗೆ ಭಾರೀ ಬೂಸ್ಟ್ ಪಡ್ಕೊಂಡಿದ್ದು 2029ರ ಲೋಕಸಭೆಗೂ ಸ್ಟ್ರಾಂಗ್ ಮೆಸೇಜ್ ರವಾನಿಸಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, 2026ರ ಈ ಚುನಾವಣೆ ಭಾರತದ ರಾಜಕೀಯದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತಾನೆ ಹೇಳಬಹುದು. ತಮಿಳುನಾಡಿನಲ್ಲಿ ಸೂಪರ್ ಸ್ಟಾರ್ ವಿಜಯ್ ಅವರ ಎಂಟ್ರಿ, ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ, ಕೇರಳದಲ್ಲಿ ಕಾಂಗ್ರೆಸ್ ಕಂಬ್ಯಾಕ್. ಎಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಟ ವಿಜಯ್ ತಮಿಳುನಾಡಿನ ಯಶಸ್ವಿ ಸಿಎಂ ಆಗ್ತಾರಾ? ಬಂಗಾಳದಲ್ಲಿ ಬಿಜೆಪಿ ಆಡಳಿತ ಹೇಗಿರಬಹುದು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.